ಫೈನಲಿ ವಿ ಆರ್ ನಿಯರ್ ಬೈ ಕೊಳ್ಳೇಗಾಲ. ಟೈಮ್ 8:15. ಅಲ್ಲಲ್ಲಿ ಸ್ಟಾಪ್ ಹಾಕಿ ಬ್ರಿಡ್ಜ್ ಮೇಲೆ ಫೋಟೋ ತೊಗೊಂಡು ಬಂದಿದ್ದಾಯಿತು. ನೋಡ್ರಿ ಇದೆಲ್ಲ ಸಗದಾಗೈತೆ. ಗ್ರೀನರಿ ಇದ್ದರೆ ಚೆನ್ನಾಗಿ. ಇದು ಏನು ಫಸ್ಲ ನಾನು ಹುಯ್ಲಿಗೆ ಬಂದಿರೋದಾ ಏನು ಅಂತ ಒಣಗಿರೋ ಹುಲ್ ಥರ ಐತೆ. ಕೊನೆಗೂ ನಮಗೆ ಬಸ್ಸೇ ಸಿಗ್ತಾಯಿಲ್ಲ. ಮಾದೇಶ್ವರ ಬೆಟ್ಟದ್ದು ಆಲ್ಮೋಸ್ಟ್ ಅದು ಬಿಟ್ಬಿಟ್ಟಿರುತ್ತೆ ಎಷ್ಟೊತ್ತಿಗೆ ಸ್ಟಾಪು ನನ್ನ ಪ್ರಕಾರ. ಈ ಬೆಟ್ಟ ತಾಳು ಬೆಟ್ಟದಲ್ಲಿ ಸಿಗ್ಬೋದು ಅನ್ಕೊತೀನಿ. ನೋಡುವ. ಈ ಕಡೆ ಸಗದಾಗಿದೆ. ಈ ಥರ ಗ್ರೀನರಿ ಫೋಟೋಗಳೆಲ್ಲ ಚೆನ್ನಾಗಿರುತ್ತೆ ತೊಗೊಳಕ್ಕೆ. ಆ ಕಡೆಯಿಂದ ಬರಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ ಯಾವ್ದಾದ್ರು ಒಂದು 2-3 ಫೋಟೋ ತೊಗೊಳಕ್ಕೆ. ಓಕೆ, ಈ ಲೆಫ್ಟಾ ಇರೋಣ ಯಾಕಣ? ಹಾಂ ಎಲ್ಲ ಅವಾಗ 4 ವರ್ಷದ ಹಿಂದೆ ಬಂದಿದ್ದಲ್ಲ ನಾನು, ನೀನು, ದೀಪಕ್ಕು ಮತ್ತು ಇನ್ಯಾರು ಪ್ರಾಣಿನ. ಹಾಂ ಕೊಳ್ಳೇಗಾಲನೇ ಪರವಾಗಿಲ್ಲ ನೋಡಿ, ಎಷ್ಟು ದೊಡ್ಡದಾಗಿ ಡೆವಲಪ್ ಆಗೈತೆ. ಕನಕಪುರ ಕಂಪೇರ್ ಮಾಡಿದ್ರೆ ಕೊಳ್ಳೇಗಾಲನೇ ಪರವಾಗಿಲ್ಲ ತಾನೇ. ಯಾಕಂದರೆ ಅಲ್ಲಿ ಪರ್ಮಿಷನ್ ಬೇಕಲ್ಲ ಎಲ್ಲದಕ್ಕೂ. ಅಣ್ಣನ ಕಡೆಯಿಂದ ಪರ್ಮಿಷನ್ ಬೇಕು. APS ಕಾಲೇಜ್ ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕನಕಪುರಗೆ ಕರೆಕ್ಟಾಗಿ 20-23 ನಿಮಿಷ ಟೈಮು. ಹಾಫ್ ಆನ್ ಅವರು ಇಲ್ಲ. ಅಷ್ಟು ಬೇಗ ಬರ್ಬೋದು. ಇನ್ನೂ ಯಾಕೆ ಡೆವಲಪ್ ಆಗಿಲ್ಲ ಅಂದರೆ ದಟ್ ಈಸ್ ಫಾರ್ ದ ರೀಸನ್ ಆಫ್ ಅವರಿಬ್ಬರು. ಇನ್ನೂ ನಾವು ಕೊಳ್ಳೇಗಾಲ ಬಂದಿಲ್ವಾ? ಹಾಂ, ಬಂದ್ಬಿಡ್ವಾ? ಹೊಟ್ಟಾಯ್ತಾ? ಹಾಂ, ಅನೂರು ಕ್ರಾಸ್ ಆಗೋದ್ವಾ? ಹೌದಾ? ಹೊಸ ರೂಟ್ ಈ ರೋಡೆಲ್ಲ ನೋಡೋಣ ಇಲ್ವಲ್ಲ? ಹೌದಾ? ಹಾಂ ಹಾಂ ಹಾಂ. ಓ, ಇದು ಹೊಸ ರೂಟು ಅಂತಲ್ಲ, ಇದೇನದು? ಹಾಂ ಹಾಂ ಹಾಂ. ಕೊಳ್ಳೇಗಾಲ ಹೋಗಿದೆ ಗೊತ್ತಾಗಿಲ್ಲ ನನಗೆ. ಹೊಟ್ಟೆ ಸ್ಕಿಪ್ ಆಗಿಬಿಡೈತದು. ಈ ಹೊಸ ರೂಟಲ್ಲಿ ಆ್ಯಕ್ಚುಲಿ ಏನಂದರೆ ನಾನೊಂದು 4 ಇಯರ್ಸ್ ಮೇಲೆ ಆಯಿತು ಬೆಟ್ಟಕ್ಕೆ ಗಾಡಿ ತಂದು. ಆವಾಗ ನನ್ನ ಹತ್ರ ಪ್ಯಾಷನ್ ಪ್ರೋ ಇತ್ತು. ಆವಾಗ ಯಾವುದಪ್ಪ ಅದು ಪ್ಲಾಟಿನಮ್ ಏನೋ ಇತ್ತು ಅನ್ಸುತ್ತೆ. ನನ್ನ ತಮ್ಮ ಯಾವುದೋ ಆಫೀಸಲ್ಲಿ ವರ್ಕ್ ಮಾಡೋರು, ಅವ್ರು ಒಂದು ಬೈಕ್ ಕೊಟ್ಟಿದ್ರು. ಆ ಬೈಕಲ್ಲಿ ನಾನು MMLS ಬಂದಿದ್ದು ಆವಾಗ ಜಮಾನ್ದಲ್ಲಿ. ಅವಾಗೆಲ್ಲ ಬಂದು ಕೊಳ್ಳೇಗಾಲ ಬಂದು ಆ ರೂಟ್ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಈಗ ಹೊಸ ರೋಡ್ ಮಾಡಿಬಿಟ್ಟಿದ್ದಾರೆ, ಈಸಿಯಾಗಿ ಕನೆಕ್ಟ್ ಆಗೋ ಥರ. ಅದಕ್ಕಾಗಿ ಹೋಗಿರೋದೇ ಗೊತ್ತಾಗಿಲ್ಲ ನನಗೆ. ಅನೂರೇ ಊಟ ಹೋಯ್ತಂತೆ ಹೋಗೋದಕ್ಕೆ. ನಾನು ಹೋಗ್ತಾ ಇರೋ ಸ್ಪೀಡ್ ದಾರಿಯಲ್ಲಿದೆ ಅಂತ ನನಗೆ ಗೊತ್ತಾಗ್ತದೆ. ತಾಯಣೆಗೂ ನಮ್ಗೆ ಬಂದಿದೆ ಗೊತ್ತಾಗಿಲ್ಲ. ಅವರು ಆಲ್ಮೋಸ್ಟ್ ತಾಳು ಬೆಟ್ಟದ ಹತ್ರನೇ ಬಂದ್ಬಿಟ್ಟಿದ್ದೀನಿ. ಅವನೊಂದೇ ಚಪ್ರದಲ್ಲೇ ಥರ ಓಡಿಸ್ತವನೆ. ನಾನೊಂದು ಟೈಮಲ್ಲೆಲ್ಲ ಬಂದಾಗ ನಾವು ಬಸ್ಸಲ್ಲಿ ಬರ್ತಾಯಿದ್ದೋ. ನಮ್ಮ ಬರ್ತಾಯಿದ್ದೋ ಅಂದರೆ ಕರ್ಕೊಂಬರೋರು ನಮ್ಮ ಅಪ್ಪ ಅಮ್ಮಂದಿರು. ಅವೆಲ್ಲ ಬಸ್ಸಲ್ಲಿ ಈ ಥರ ಘಾಟ್ ಸೆಕ್ಷನು ಫಾರೆಸ್ಟ್ ಏರಿಯಾದೆಲ್ಲ ವಾಮಿಟ್ಗಳು ಹಾಕೊಳ್ಳೋದು ಜಾಸ್ತಿ, ಅಂದರೆ ಆಮ್ಲೆಟ್ ಹಾಕೊಳ್ಳೋದು ಜಾಸ್ತಿ. ಈ ರೂಟ್ ಹೆಂಗೆ ಬಂದೆ ಅಂತಲೇ ಗೊತ್ತಾಗಲ್ಲ ನನಗೆ. ಇಷ್ಟು ಬೇಗ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ, ಆದರೂ ಬಸ್ ಸಿಗ್ತಲ್ವಲ್ಲ. ಪಾದಯಾತ್ರೆನಾ ಇವರು? ಹಾಂ ಹಾಂ ಹಾಂ. ಇವಾಗೆ ಸ್ಟಾರ್ಟ್ ಮಾಡಿಬಿಟ್ಟಾರಾ? ಈ ಕಾರ್ಡ್ ನೋಡು, ಈ ಕಾರ್ಡಲ್ಲಿ ಯಾರು ಒಬ್ಬರು ಹೋದರೆ ಗೊತ್ತಾಗುತ್ತಾ? ಹಾಂ, ಅದಕ್ಕೆ ಈ ವೀರಪ್ಪನ್ನು ಕೈಗೆ ಸಿಕ್ಕಿಲ್ಲ. ಈ ಕಾಡಲ್ಲಿ ಆಟ ಆಡಿದ್ರೆ ಯಾರಿಗಾರು ಒಬ್ರು ಗೊತ್ತಾಗುತ್ತೆ ಹೇಳು. ಅದಕ್ಕೆ ವೀರಪ್ಪನ ಈ ಕಾಡಲ್ಲಿ ಆಟ ಆಡ್ಕೊಂಡು ಸಿಕ್ಕೇ ಇರಲಿಲ್ಲ ಅಷ್ಟು ವರ್ಷ. ಹಾಂ, ಇವಾಗ ಇದೆಯದಾ? ಇವಾಗ ಆಟ ಆಡೋದು ಕಷ್ಟ. ಇವಾಗ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಹಿಡಿದ್ಬಿಡ್ತಾರೆ. ಕೈಗೆ ಸಿಕ್ಕಿಲ್ವಲ್ಲ, ಹಂಗೆ ಆಟ ಆಡ್ಸೋನೆ. ಗ್ರೇಟ್ ಅವನು ಹೇಳ್ಬೇಕಂದ್ರೆ. ಇವನು ಯಾರು ನಿಧಾನಕ್ಕೆ ಹೋಯ್ತವನೆ. ಹೋಗೋಣ. ಅರ್ಜೆಂಟಾಗಿ ಸುಸು ಮಾಡ್ಬೇಕು, ಅದಕ್ಕೆ ಸುಸು ಮಾಡಬೇಕು. ಆಕ್ಸಿಡೆಂಟಾ? ಹಾಂ 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 ಹಾಂ. ಅದೇ ಅದು ಹೊಡೆದು ಬಸ್ ಇಲ್ಲ, ನೆನ್ಪು ಮಾಡು. ಅಂದರೆ ಸ್ವಲ್ಪ ಬಿಫೋರ್ ಇದ್ದಂಗೆ ಇದು ಮಾಡು, ಇಲ್ಲಾಂದರೆ ಹೋಗ್ಬಿಡ್ತೀನಿ ಫಾಸ್ಟಾಗೆ. ಫೈನಲಿ ವಿ ಆರ್ ಇನ್ ತಾಳು ಬೆಟ್ಟ. ನಿಯರ್ ಬೈ ಇದ್ದೀವಿ, ಆದ್ರೂ ಗಾಡಿ ಹಿಡಿಯೋಕ್ಕಾಗಿಲ್ಲ, ಅದು ಆಲ್ರೆಡಿ ಹೋಗ್ಬಿಟ್ಟಿದೆ.
ಏನು ಮಾಡೋಕ್ಕಲ್ಲ, ಬಿಡಲ್ಲ. ನೆಕ್ಸ್ಟ್ ಟೈಮ್ ನಾವೇನು ಮಾಡೋದು ಅಂದರೆ ಫೋಟೋ ಗೀಟೋಗೆ ಅಲ್ಲಿ ಇಲ್ಲಿ ಸ್ಟಾಪ್ ಹಾಕ್ಕೊಂಡು ಬಂದು ಎಡವಟ್ ಮಾಡೋದು. ಇಲ್ಲಾಂದರೆ ಅದನ್ನು ಕ್ಯಾಚ್ ಮಾಡ್ಬೋದಾಗಿತ್ತು. ಏನು ಮಾಡೋಕ್ಕಾಗುತ್ತೆ ನೋಡಿರಿ. ಫಾರೆಸ್ಟ್ ಎಷ್ಟು ತಿಕ್ಕಾಗಿ ಬೆಳೆದಿದೆ ಅಂದರೆ ಮೊದಲೆಲ್ಲ ಈ ಥರ ಇರಲಿಲ್ಲ, ಎಲ್ಲ ಬೋಳಾಗಿತ್ತು. ಇದಕ್ಕೆಲ್ಲ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವೆಲ್ ಡಿಸರ್ವ್ ಆಗಿ ಮೇಂಟೈನ್ ಮಾಡಿರೋದಕ್ಕೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಎಲ್ಲ ತೊಗೊಂಡು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ನೋಡಿ ಫುಲ್ಲು ಗ್ರೀನರಿ. ಮೊದಲು ಇಷ್ಟೊಂದು ಇರಲಿಲ್ಲ, ಬೊಂಬು ಅದೆಲ್ಲ ಕಡ್ಕೊಂಡು ಹೋಗೋರು ಹಳ್ಳಿ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ. ಈಗೆಲ್ಲ ಅದು ಅವಾಯ್ಡ್ ಆಗಿದೆ. ಮತ್ತು ವೈಲ್ಡ್ ಅನಿಮಲ್ಸ್ದು ಏನು ನಂಬರ್ಸು ಜಾಸ್ತಿ ಆಗಿದೆ. ಬಂತು ನೋಡಿ ತಾಳ್ಬೆಟ್ಟ. ನನಗಂತೂ ಬಂದಿದ್ದೇ ಗೊತ್ತಾಗಿಲ್ಲ. ಅದೆಲ್ಲ ಏನು ಹಿಂಗಿಟ್ಟವ್ರೆ. ಹಾಂ ಮೇಲೋಗ್ಲಾ? ಮೊದಲು ನಾವು ಅವಾಗೆಲ್ಲ ಬಸ್ಸಲ್ಲಿ ಬರ್ಬೇಕಾರೆ ಇದೊಂದೇ ಒಂದು 2-3 ಶೆಡ್ಗಳಿರೋದು. ಕಾಫಿ ಟೀ ಒಂದು 5 ನಿಮಿಷ ನಿಲ್ಸೋರು. ನೋಡಿ ದೊಡ್ಡದಾಗಿದೆ ಮಗಟ. ಅಲ್ಲಿ ಮುಂದೆ ನಿಲ್ಸ್ಬಿಟ್ಟು ಗಾಡಿ ಫೋಟೋ ತಗೊಳಕಲ್ವಾ? ಅಲ್ಲಿ ನೋಡಿ ಅಲ್ಲಿ ಹಾಕೋಣ. ಮೊದಲು ಹೆಂಗಿತ್ತು ಹೇಳು ಶೆಡ್ಡು, ಈ ಟೀ ಅಂಗಡಿಗಳು. ಅವಾಗ ನಾವು ಬಸ್ಸಲ್ಲಿ ಬರ್ತಾ ಇದ್ವಲ್ಲ, ಒಳ್ಳೆ ಇದ್ದಿದ್ದಂಗಿರೋದು. ಸೆಲ್ಫಿ ಸ್ಪಾಟಾ ಇದೆಲ್ಲ. ಯಾರೇ ತಾಳ್ಬೆಟ್ಟಕ್ಕೆ ಬಂದರೂ ಇಲ್ಲಿ ಧೂಪ ಹಾಕಿ ಕೈ ಮುಗ್ದು ಹೋಗೋದು ವಾಡಿಕೆ. ಬನ್ನಿ ನಾನು ಹಾಕ್ಬಿಟ್ಟು ನನ್ನ ಫ್ರೆಂಡ್ಸನ್ನು ಹಾಕ್ಸ್ಬಿಟ್ಟು ದೇವ್ರ ಕೈ ಮುಕ್ಕೊಂಡು ಹೊರಡಕ್ಕೆ ಸ್ಟಾರ್ಟ್ ಮಾಡೋಣ. ಏನು ಹೇಳ್ತೀರಾ? ಇಲ್ಲಿಂದ ಮಸ್ತು ರೈಡ್ ಇರುತ್ತೆ. ಆ್ಯಕ್ಚುಲಿ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಏರ್ ಬೆಂಡ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಮಸ್ತು ಕಾರ್ನರಿಗೆ ಮಾಡ್ಬೋದು. ನೀವೇನಾದ್ರು ಮಾಡೋ ಥರ ಇದ್ದರೆ ಸ್ವಲ್ಪ ಬಿ ಕೇರ್ಫುಲ್. ಯಾಕಂದರೆ ರೋಡ್ ಚಿಕ್ಕದಲ್ವಾ, ಗಾಡಿ ಆ ಕಡೆ ಬಂದರೆ ಕಷ್ಟ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ಬಂದಾಗಲೂ ಈ ತಾಳ್ಬೆಟ್ಟದಲ್ಲಿ ಇಳ್ಕೊತಾನೆ ಇರಲಿಲ್ಲ. ಒಂದು 5-10 ನಿಮಿಷ ಕೊಡೋರು ಏನೂ ಯೂಸ್ ಇರೋಲ್ಲ. ಬೈಕಲ್ಲಿ ಬಂದಾಗ ತುಂಬ ಯೂಸ್ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಮೊದಲು ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು, ಟೀ ಅಂಗಡಿಗಳು ಹಾಕ್ಕೊಂಡಿದ್ರು. ಇವಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಡೆವಲಪ್ಮೆಂಟ್ ಆಗೈತೆ. MMLs ಏರ್ ಬೆಂಡ್ಸ್ನ ಕಾರ್ನರಿಂಗ್ ಮಾಡೋದು ಒಳ್ಳೆ ಥ್ರಿಲ್ ಕೊಡುತ್ತೆ. ಒಂದು ಟೈಮಲ್ಲಿ ನಾವು ಬಸ್ಸಲ್ಲಿ ಬರ್ಬೇಕಾದ್ರೆ ಕಿಟಕಿ ಪಕ್ಕ ಕೂತಿದ್ದಾಗ ಕೆಳಗಡೆ ನೋಡಿದ್ರೆ ಜೀವ ಜಲ್ 9:15 ಅಂತ ಹೇಳಿದೆ, ಅರ್ಧ ಗಂಟೆ ಜಾಸ್ತಿನೇ. ಫ್ರಂಟ್ ಕ್ಯಾಮ್ರಾ ಅಷ್ಟಕ್ಕಷ್ಟೇ ಅಲ್ಲ, ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ. ಮೊಬೈಲ್ಸ್ಗಳೆಲ್ಲ ಈಗೀಗ ಬಂದಿರೋದು. ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಈ ತಾಳ್ಬೆಟ್ಟ ಸಿಕ್ತು ಅಂದರೆ ಟೆಂಪಲ್ ಹತ್ರ ಇದೆ ಅಂತ ಅರ್ಥ. ಆ ಥರ ಮೈಂಡ್ ಸೆಟ್ ಇರೋದು. ಈಗೆಲ್ಲ ಬಿಡಿ, ಈಗೆಲ್ಲ ಮೊಬೈಲ್ ಬಂದುಬಿಟ್ಟು ನಾವೆಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಎಷ್ಟು ಕಿಲೋಮೀಟ್ರ್ ಇದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆವಾಗೆಲ್ಲ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇದ್ದಿದ್ದೆ ಈ ತಾಳ್ಬೆಟ್ಟ ಸಿಕ್ಕಿದಾಗ. ಮತ್ತು ಅದನ್ನು ನೆಕ್ಸ್ಟು ಹತ್ಬೇಕಾದ್ರೆ ಇನ್ನು ಎಷ್ಟು ಟೈಮ್ ಆಗುತ್ತೆ ಒಂದು ಅಂದಾಜು ಮೇಲೆ ಆ ಥರ ಎಲ್ಲ ಹೇಳ್ಬಿಡ್ತಾಯಿತ್ತು. ಆ ಥರ ಒಂದು ಪಾಯಿಂಟ್ ಇಟ್ಕೊಂಡು ಮೈಂಡ್ ರಿಮೈಂಡಲ್ಲಿ ಸೇವ್ ಮಾಡ್ಕೊಳ್ಳೋದು. ಈಗೆಲ್ಲ ಗೊತ್ತಲ್ಲ ಮಾಮೂಲಿ ಹೊಸ ಜನ್ರೇಷನ್ ಏನು, ಇದೆಲ್ಲ ಆಲ್ಮೋಸ್ಟು 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ. 2010-11 ಮೇಲೆ ಮೊಬೈಲ್ಸ್ಗಳೆಲ್ಲ ರೀಚ್ ಆಗೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಕ್ಕೆ ಮುಂಚೆ ಈ ಥರ ಎಲ್ಲ ಡೀಪ್ಗಳು ನೋಡಿದ್ರೆ ಸ್ವಲ್ಪ ಅವಾಗ ಭಯ ಆಗೋದು ನಮಗೆ, ಎಲ್ಲಿ ಬಸ್ ಉಳೋಗ್ಬಿಡ್ತು ಅನ್ನೋದೊಂದು ಫಿಯರ್ ಇರ್ತದೆ ಚಿಕ್ಕ ವಯಸ್ಸಲ್ಲ. ಇವಾಗ ನೋಡಿದ್ರೆ ಇವಾಗ ನಮ್ಗೆ ನಾಲೆಡ್ಜ್ ಬರ್ತಾಯಿದೆ, ಎಲ್ಲ ಡ್ರೈವರ್ ಕೈಲೇ ಇರೋದು ಅಂತ. ನಾನು ನನ್ನ ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ಎಂಜಾಯ್ ಮಾಡ್ತೀನಿ ಅಂತ. ಆಲ್ಮೋಸ್ಟ್ 2026 ಈ ವಿಡಿಯೋ ಮಾಡ್ತಾ ಇರೋದು 2025 ಅಂದರೆ ಡಿಸೆಂಬರ್ ಎಂಡಿಂಗಲ್ಲಿ. ಯಾವಾಗ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಇಟ್ ಈಸ್ ದ ಮೆಮೊರಬಲ್ ಇಯರ್ ಅಂದ್ರೂ ಆಗ್ಬೋದು. ಗ್ರೇಟೆಸ್ಟ್ ಅಚೀವ್ಮೆಂಟು ನಂದು. ನನ್ನ ಪ್ರಕಾರ ನಾನು ಆಲ್ಮೋಸ್ಟ್ ಒಂದು ಯೂಟ್ಯೂಬಲ್ಲಿ ಮತ್ತು ರೀಲ್ಸ್ಗಳಲ್ಲಿ ಆ್ಯಕ್ಟಿವ್ ಆಗಿದ್ದು ಬಂದೇ ಒಂದು ಜೂನಿಂದ ಅಂದ್ಕೊಡ್ರಿ. ಅದಕ್ಕೆ ಮುಂಚೆ ನಾನು ಆ್ಯಕ್ಟಿವ್ ಆಗಿರಲಿಲ್ಲ. 6 ಮಂತ್ಸಿಂದ ಆ್ಯಕ್ಟಿವ್ ಆಗಿದ್ದೀನಿ. ಇನ್ನು ಏನು ಅಪ್ಕಮಿಂಗ್ ಬರುತ್ತೋ 2026 ನಾನಿನ್ನೂ ಓಪನ್ ಅಪ್ ಆಗಬೇಕು. ಮಾಡ್ತಾರೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಲ್ಲ ಅಷ್ಟೊಂದು. ನಾನು ಡೇ ಬೈ ಡೇ ವಿಡಿಯೋದಲ್ಲಿ ಆಗಲಿ ಯಾವುದ್ರಲ್ಲಿ ಆಗಲಿ ಇಂಪ್ರೂವ್ ಆಗ್ತಾಯಿದ್ದೀನಿ. ಏನು ಎತ್ಕೋಯ್ತವ್ರು ಇವರು, ಇಂಪ್ರೂವ್ ಆಗ್ತಾಯಿದ್ದೀನಿ. 2026 ಒಂದು ರಿಮಾರ್ಕ್ಸ್ ಬರೀಬೇಕು. ನಾನು ಯಾವತ್ತೂ ಮಾಡದೇ ಇರೋಂಥ ಕೆಲಸಗಳನ್ನೆಲ್ಲ ಇವಾಗ ಮಾಡಬೇಕು. ಮುಂದೆ ಸಾಕಷ್ಟು ಬಿಗ್ ರೈಡ್ಗಳನ್ನೆಲ್ಲ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಲಡಾಖು, ಸ್ಪಿರಿಟಿ ರೈಡು. ಫಸ್ಟು ನಾನು ಕರ್ನಾಟಕ ಸುತ್ತಬೇಕು. ನೋಡಿ ಇಷ್ಟು ದೊಡ್ಡ ಕಾಡಲ್ಲಿ ವೀರಪ್ಪನ ತಪ್ಪಿಸ್ಕೊಂಡ್ರೆ ಹೆಂಗೆ ತಾನೇ ಸಿಗ್ತಾನೆ. ಹುಡ್ಕೋಕ್ಕೆ ಆಗುತ್ತಾ ಹೇಳ್ರಿ? ಯಾರು ಎಷ್ಟು ಜನ ಪೊಲೀಸ್ ಹಾಕಿದ್ರು ಅವನೊಬ್ಬನು ಹುಡ್ಕೋಕ್ಕಾಗಲ್ಲ. ಮತ್ತು ನಾನು ನೆಕ್ಸ್ಟು ಇದಾದಮೇಲೆ ಹೊಗೇನಕಲ್ಲು ಆ ರೂಟ್ ಬಂದು ಈ ಬೆಟ್ಟದ ರೂಟ್ ಬರ್ತೀನಿ. ಸೊ ಹಾಗಾಗಿ ವೀರಪ್ಪನ ಸೀರೀಸ್ ಅಂದರೆ ನನಗೇನು ಗೊತ್ತು, ನಮಗೆಷ್ಟು ಗೊತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ಡಾಕ್ಯುಮೆಂಟ್ರಿ ಥರನೂ ಅಲ್ಲ, ಜಸ್ಟ್ ಲಾಗಲ್ಲೇ ನಾನು ಅದ್ರ ಬಗ್ಗೆ ಹೇಳೋ ಥರ. ಜನ ಪೋಟ್ರೆ ಮಾಡಿಬಿಟ್ಟಿದ್ದಾರೆ, ಪೊಲೀಸವರು ಹೇಳಿದ್ದೆಲ್ಲ ನಿಜ. ಮತ್ತು ಅವನು ಅಷ್ಟು ಆನೆ ಕೊಂದಿದ್ದಾನೆ, ಮರಗಳನ್ನ ಕಡಿಸ್ತಾ ಇದ್ದ, ಪ್ರಾಣಿಗಳನ್ನ ಸಾಯಿಸಿದ್ದಾನೆ ಅಂತ ಒಂದಷ್ಟು ಮಾಡಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 10 ಮಾಡಿದರೆ ಅದನ್ನು 20 ಅಂತ ಲೆಕ್ಕ ಕೊಡೋದು ಒಂದೇ ಸೈಡ್ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಮನುಷ್ಯ ಕೆಟ್ಟವನು ಯಾವುದು ಇಲ್ಲ ಅಂತ ನಾನು ಹೇಳೋಲ್ಲ.
ಅದರಲ್ಲೂ ಅವನಲ್ಲಿ ಒಳ್ಳೆತನ ಇದೆ. ನೆಕ್ಸ್ಟು ಅವ್ನು ಸೀರೀಸ್ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾನು ಕರ್ನಾಟಕ ಕ್ಲಿಯರ್ ಮಾಡಬೇಕು, ಸುತ್ತಿ ಪ್ಲೇಸ್ ಅದು ಇದು ಪ್ಲೇಸ್ಗಳನ್ನ ನೀಟಾಗಿ ಸುತ್ತಿ ಬಿಟ್ಟರೆ ಈಗ ಸದ್ಯಕ್ಕೇನು ಮೈಂಡಲ್ಲಿ ಇಲ್ಲ. 1 by 1 ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ. ಅಂದರೆ ಯೂಟ್ಯೂಬಲ್ಲಿ ನನಗೆ ಅಷ್ಟೊಂದು ಕ್ಲಿಕ್ ಸಿಗ್ತಾಯಿಲ್ಲ, ಮತ್ತು ಅಮೌಂಟು ಏನು ಸಿಗೋದು ಇಲ್ಲ. ಸಿಗೋ ಥರ ಆಗಲಿ, ಫುಲ್ ಟೈಮ್ ಯೂಟ್ಯೂಬರ್ ಆಗಬೇಕು ನನಗೂ ಆಸೆ ಇದೆ. ಆದಷ್ಟು ಬೇಗ ದೇವರು ಅದನ್ನು ಈಡೇರಿಸಲಿ ಅಷ್ಟೇ, ಅದೊಂದೇ ಕೇಳ್ಕೊಳ್ಳೋದು. ನೀವೇನಾದ್ರು ವೀಡಿಯೋ ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ದೇವಸ್ಥಾನದ ಇತಿಹಾಸನ ತಿಳ್ಕೊಳ್ಳೋಣ. ಸುಮಾರು 600 ವರ್ಷಗಳ ಹಿಂದೆ ಅಂದರೆ 15ನೇ ಶತಮಾನದಲ್ಲಿ ಸ್ವಾಮಿ ತಪಸ್ಸು ಮಾಡಿದ ಸ್ಥಳ ಎಂದು ಇದು ಇತಿಹಾಸ ಹೊಂದಿದೆ. ಈ ಟೆಂಪಲ್ನ ಬಂದು ಒಂದು 600 ವರ್ಷದ ಹಳೆಯದು. ಇದನ್ನು ಜುಂಜೇಗೌಡರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ ಹಿಸ್ಟರಿ ಹೇಳುತ್ತೆ. ನಾರ್ಮಲಾಗಿ ಮಲೆಮಹದೇಶ್ವರ ಸ್ವಾಮಿ ಈ ಪ್ಲೇಸ್ ಬಂದು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿಗೆ ಸೇರಿದೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಇದು ಒಂದು 100 ಆಲ್ಮೋಸ್ಟ್ ಒಂದು 95-75 ಇಯರ್ಸ್ ಬ್ಯಾಕ್ ಇದು ತಮಿಳ್ನಾಡಿನ ಮದ್ರಾಸ್ಗೆ ಸೇರಿರುತ್ತೆ. 1953ರಲ್ಲಿ ಮದ್ರಾಸ್ ಏನು ಗೌರ್ಮೆಂಟ್ ಇರುತ್ತೆ, ಅದು ಈ ಸಾಲೂರು ಮಠ ಬರುತ್ತಲ್ಲ, ಅದು ಕಂಟ್ರೋಲ್ ಮತ್ತು ಮೇಂಟೆನೆನ್ಸ್ ಅದನ್ನೇ ಮಾಡ್ತಾಯಿರ್ತಾರೆ. ಇವರು ಮದ್ರಾಸ್ ಗೌರ್ಮೆಂಟ್ ಅವರು ಅದಕ್ಕೆ ಏನು ಅಥಾರಿಟಿ ಕೊಟ್ಟಿರ್ತಾರೆ, ಈ ದೇವಸ್ಥಾನನ ಮೇಂಟೈನ್ ಮಾಡೋದು ಮತ್ತು ಕಂಟ್ರೋಲ್ ಮಾಡೋದು. ಅದಾದಮೇಲೆ ಕರ್ನಾಟಕ ರಾಜ್ಯ ರಚನೆಯಾದ ನಂತರ ದೇವಾಲಯ ಆಡಳಿತವನ್ನು ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ ಏನು ಕೊಟ್ಬಿಡ್ತಾರೆ. ಈ ಟ್ರಸ್ಟ್ ಅಂದರೆ ಟ್ರಸ್ಟ್ ಮಾಡಿಕೊಂಡು ಈಗ ನಡೆಸ್ತಾ ಇದ್ದಾರೆ ಇದನ್ನು. MM ಹಿಲ್ಸ್ ಬೆಡ್ದಲ್ಲಿ ಅರೌಂಡ್ 27 ಏರ್ ಪಿನ್ಸ್ ಬೆಂಡ್ಸ್ ಇದ್ದಾವೆ. MM ಹಿಲ್ಸ್ ಹೈಟ್ ಬಂದು ಒಂದು ಏನಿಲ್ಲ ಅಂದ್ರೆ ಒಂದು 3000 ಹೈಟ್ ಇದೆ. ಇದು ಈಸ್ಟರ್ನ್ ಘಾಟ್ಸ್ಗೆ ಸೇರುತ್ತೆ. ಇದೊಂದು ಸುಮಾರು ಒಂದು 50 ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ರಸ್ತೆಗಳೇ ಇರಲಿಲ್ಲ. ಅವಾಗೆಲ್ಲ ಕಾಲ್ದಾರಿಗಳಲ್ಲೇ ಭಕ್ತಾದಿಗಳು ಇದಕ್ಕೆ ಏನೋ ದರ್ಶನಕ್ಕೆ ಬರೋರು. ಈ ಸ್ವಾಮಿನ ಬಡವರ ದೇವರು ಅಂತ ಕರೀತಾರೆ ಇಲ್ಲಿ, ಅಂದರೆ ಈ ಭಾಗದ ಜನಗಳು. ವಿ ಆರ್ ಆಲ್ಮೋಸ್ಟ್ ಬೆಟ್ಟದ ಹತ್ರನೇ. ಡೌನ್ ಇಳಿದ್ರೆ ಒಂದು 2-3 ಕರ್ವ್ಸ್ ಇಳಿದ್ರೆ ಮುಗೀತು, ರೀಚ್ ಆಗಿಬಿಟ್ಟಿದ್ದೀವಿ. ಬೆಟ್ಟ ಗಾಡಿಗಳಲ್ಲಿ ಬಂದರೆ ಹೈಟಿಗೆ ದೇವಸ್ಥಾನ ಇಲ್ಲಿಂದನೇ ಕರೆಕ್ಟಾಗಿ ಕಾಣಿಸುತ್ತೆ. ಭಕ್ತಾದಿಗಳೆಲ್ಲ ಇಲ್ಲಿಂದನೇ ಮಾದಪ್ಪನ ಹೆಸರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಯಿಂಟ್ ಅಂದರೆ ತುಂಬ ಎಷ್ಟೇ ದೂರ ಹೋಗಿರಲಿ, ಡೆಸ್ಟಿನೇಷನ್ ನೋಡಿಬಿಟ್ರೆ ಮಾಡಿರೋ ಸ್ಟ್ರಗಲೆಲ್ಲ ಮರ್ತೋಗ್ಬಿಡುತ್ತೆ. ಏನು ಹೇಳ್ತೀರಾ ಅಲ್ವಾ? ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಎಷ್ಟೇ ದೂರ ಟ್ರಾವೆಲ್ ಮಾಡಿರಲಿ, ಎಷ್ಟೇ ಸ್ಟ್ರಗಲ್ ಇಟ್ಕೊಂಡು ಟ್ರಾವೆಲ್ ಮಾಡಿದ್ರು ಅವ್ರ ಡೆಸ್ಟಿನೇಷನ್ ಏನು ರೀಚ್ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರಲ್ಲ, ಆ ಡೆಸ್ಟಿನೇಷನ್ ನೋಡಿದ್ರೆ ಬಂದಿರೋ ಪೇಯ್ನು ಎಲ್ಲ ಮರ್ತೋಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಕೆಲಸ ಫ್ಯಾಮಿಲಿ ಟೆನ್ಷನಿಂದ ಬರಳುತ್ತಾ ಇರ್ತಾರೆ ನೋಡ್ರಿ, ಥೆರಪಿ ಬೇಕು ಅಂಥವ್ರಿಗೆ ಯಾವ ಥೆರಪಿ ಅಂದರೆ ಈ ಟ್ರಾವೆಲಿಂಗ್ ಥೆರಪಿ, ನೇಚರ್ ಥೆರಪಿ ಮೇಯ್ನು. ಈ ಫಾರೆಸ್ಟ್ ನೋಡಿ ಹೆಂಗೈತೆ, ಎಷ್ಟು ಡೀಪ್ ಐತೆ ಅಂದರೆ ಬೀಜ ಬಾಯಿಗೆ ಬರ್ತೈತಪ್ಪ ಸ್ವಾಮಿ. ಈಗೂ ಭಯ ಆಗುತ್ತೆ ಒಂದೊಂದ್ಸಲ. ನಿಧಾನಕ್ಕೆ ಓಡಿಸೋದು ಒಳ್ಳೇದು. ರೋಡ್ ಬೇರೆ ಹಳ್ಳ ಆಗಿರಲಿ, ನಾನು ಸ್ವಲ್ಪ ಇಳಿಸಿದ್ರೆ ಆಮೇಲೆ ಬೇರೆನೇ ಕತೆ ಆಗುತ್ತೆ. ಇದನ್ನು ಯಾವಾಗಿಂದೆಲ್ಲ ಸ್ಟಾರ್ಟ್ ಮಾಡಿದ್ರಪ್ಪ ಸ್ವಾಮಿ? ತಮಿಳ್ನಾಡು ರೂಟ್ ಇದಾ? ಹಾಂ. ಬ್ಯಾಗ್ ನಾವು ಹಾಕೊಳ್ಳೋಣ, ಹೆಲ್ಮೆಟ್ ಬೇಕಾದ್ರೆ ಲಾಗ್ ಹಾಕೋಣ, ಏನಾಗಲ್ಲ. ಹಾಂ, ಹೆಂಗೀಗ ಅಲ್ಲಿಂದ ಬಂದು ಮತ್ತೆ ಗಾಡಿ ಎತ್ಕೊಂಡು ಹೋಗೋಕ್ಕೆ ಕಷ್ಟ ಇರಬಾರ್ದು, ಆ ಥರ ಹತ್ರದಲ್ಲಿ ಹಾಕೊಬಿಡೋಣ. ಹಾಂ ಹಾಂ, ಅಲ್ಲೇ ಹಾಕ್ಬಿಡೋಣ. ಅಪ್ಪ ಮಾದಪ್ಪನ ದರ್ಶನ ಸುಗಮವಾಗಿ ನಡೆಯಿತು. ದರ್ಶನ ಅಂತೂ ಈಸಿಯಾಗಾಯಿತು, ಸ್ವಲ್ಪ ಕ್ರೌಡ್ ಜಾಸ್ತಿ. ಇನ್ನೇನು ಶಿವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಫೆಬ್ರವರಿ 15ಗೆ 2026. ದರ್ಶನ ಎಲ್ಲ ನೀಟಾಗಿ ಆಯಿತು. ಇದೇ ನೋಡಿ 600 ವರ್ಷಗಳ ಹಿಂದೆ ಜುಂಜೇಗೌಡರು ಕಟ್ಟಿಸಿದಂಥ ಮಾದಪ್ಪನ ಸನ್ನಿಧಾನ. ಆ್ಯಕ್ಚುಲಿ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಇದಲ್ಲ, ಇದು ರೀಸೆಂಟಾಗಿ ಆಗ್ತಾ ಡೆವಲಪ್ ಆಗಿರೋದು. ಗರ್ಭಗುಡಿ ಒಳಗಡೆ ಇದೆ, ಅದು ಕಟ್ಟಿಸಿರೋದು. ಅಪ್ಪ ಮಾದಪ್ಪನ ಬಡವರ ಮನೆಯ ದೇವರು ಅಂತ ಕರೀತಾರೆ. ಇಲ್ಲಿ ಸುತ್ತಮುತ್ತ ಅಂದರೆ ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು ಭಾಗದವರು ಜಾಸ್ತಿ ಭಕ್ತರು ಜಾಸ್ತಿ ಇದ್ದಾರೆ. ಹಾಗೂ ತಮಿಳುನಾಡಲ್ಲೂ ಕೂಡ ಹೌದು. ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ದೇವಸ್ಥಾನ ಅನ್ಬೋದು. ಇದರ ಭಕ್ತಾದಿಗಳಂತೂ ಶಿವರಾತ್ರಿ ಅಂತೂ ಆ ಟೈಮಲ್ಲಂತೂ ಜನ ಸಾಗರನೇ ಸಾಗರ. ಇನ್ನೇನು 15ಗೆ ಬರ್ತಾ ಇದೆಯಲ್ಲ ಈ ಫೆಬ್ರವರಿಗೆ, ಅವಾಗ ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಮಾದಪ್ಪನ ಸನ್ನಿಧಾನ ಒಟ್ಟು 7 ಬೆಟ್ಟಗಳ ಮಧ್ಯದಲ್ಲಿ ಆಗಿದೆ. ದಂತಕಥೆಯ ಪ್ರಕಾರ ಆನುಮಲೆ, ಜೇನುಮಲೆ, ಕನುಮಲೆ, ಕಾಡುಮಲೆ, ಪಶ್ಚಿಮ
ಮಲೆ, ಪವಳಮನೆ, ಪುನಾಚಿ ಮಲೆ ಎಂಬ 7 ಬೆಟ್ಟಗಳು ಒಟ್ಟಾಗಿ ಮಲೆ ಮಹದೇಶ್ವರ ಬೆಟ್ಟವನ್ನು ರೂಪಿಸಿದೆ ಅಂತ ಕಥೆ ಇದೆ. ಇದ್ರದಂತೂ ರೀಲ್ಸ್ಗಳಲ್ಲಿ ಮೇಂಟೈನ್ ಮಾಡಿಬಿಟ್ಟಿದೆ. ದೇವಸ್ಥಾನದ ಆನೆ ನೇಮು ನಾನು ಮರ್ತೋಗ್ಬಿಟ್ಟಿದ್ದೀನಿ. ದೇವಸ್ಥಾನದ ಆನೆ ಅಂದರೆ ಭಕ್ತಾದಿಗಳಲ್ಲಿ ಏನೋ ಒಂಥರ ಭಕ್ತಿ ಜಾಸ್ತಿ, ಇದರಲ್ಲೂ ಭಕ್ತಿ ನೋಡ್ತಾರೆ. ಅಂದರೆ